ವೆಲ್ಕಮ್ ಬ್ಯಾಕ್ ಟು ಟೆಕ್ ಇನ್ ಸಮಾಚಾರ್. ಒಂದ್ ಇಡ್ಲಿ ಸಾಂಬಾರ್ ಇಲ್ಲಿ ಅಣ್ಣ, ಏನಕ್ಕೊಂದು ದೋಸೆ ಸಾಂಬಾರ್ ಕೊಡಂಗ್ರಿ. ಈ ಕಡೆ ಕೊಟ್ಟೆ ಅನ್ನ ಸಾಂಬಾರ್. ಏನ್ರಿ ವಿಡಿಯೋ ನೋಡೋಣ ಅಂತ ಬಂದ್ರೆ ಇವನು ಹೋಟೆಲ್ ಮೆನು ಹೇಳ್ತಾ ಇದ್ದಾನೆ ಅಂತೀರಾ? ಪಾಪ ಹಶ್ವಾಗಿರ್ಬೇಕು ಅನ್ಕೋತಿದ್ದೀರಾ? ಹೌದು, ಇಡ್ಲಿ ಸಾಂಬಾರ್ ದೋಸೆ ಸಾಂಬಾರ್ ಅಂದ ಕೂಡ್ಲೆ ಹೊಟ್ಟೆಯಲ್ಲಿ ಏನೋ ಇಲಿ ಓಡಾಡದ ಹಾಗೆ ಆಗುತ್ತೆ. ಈ ಸಾಂಬಾರ್ ಅನ್ನೋದಿದೆಯಲ್ಲ, ಅದ್ರ ಪರಿಮಳನೇ ಬೇರೆ. ಅದು ಪಕ್ಕದ ಮನೆಯಿಂದ ಬಂದು ನಮ್ ಮೂಗ್ ಸೇರ್ಕೊಂತು ಅಂದ್ರೆ ನಮ್ ಯೋಚನೆ ಶುರು. ಯಾವ ಮಸಾಲೆದ್ದೋ, ಏನ್ ಹಾಕಿ ಮಾಡಿದ್ದಾರೋ, ಅದೆಷ್ಟು ಘಮ ಘಮ ಅಂತ ಇದೆ ಅಂತ ಮನಸ್ಸಲ್ಲೇ ಅನ್ಕೊಂಡ್ ಕೂತ್ಕೋಬೇಕು. ಈ ಸಾಂಬಾರ್ ಅನ್ನೋದು ಭಾರತದ ದಕ್ಷಿಣ ಭಾಗದಲ್ಲಿ ಅತಿ ಪ್ರಿಯವಾದ ಅಡಿಗೆಗಳಲ್ಲೊಂದು. ಭಾರತದ ದಕ್ಷಿಣ ಭಾಗದಲ್ಲಿ ಎಲ್ಲೇ ಹೋದ್ರೂ ಈ ಸಾಂಬಾರ್ ಅನ್ನೋ ಪದ ಕೇಳಿಸಿಗೋದು ಕಾಮನ್. ಸಾಂಬಾರ್ ಮನೆಯಲ್ಲೂ ಮತ್ತು ಹೋಟೆಲಲ್ಲೂ ಅದರದೇ ಆದ ಸ್ಥಾನವನ್ನ ಉಳಿಸ್ಕೊಂಡು ಬಂದಿದೆ. ಹಾಗಾದ್ರೆ ಇದು ಬಂದಿದ್ದಾದ್ರೂ ಎಲ್ಲಿಂದ? ಇದನ್ನ ಕಂಡು ಹಿಡಿದವ್ರು ಯಾರು? ಇದರ ಶುರು ಆಗಿದ್ದು ಹೇಗೆ ಅಂತೀರಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ದಕ್ಷಿಣ ಭಾರತದ ಅಡುಗೆಯಲ್ಲಿ ಹುಣಸೆಹಣ್ಣಿನ ಪ್ರಯೋಗ ಸರ್ವಸಾಮಾನ್ಯ. ಕೆಲ ಇತಿಹಾಸಕಾರರ ಪ್ರಕಾರ ಸಾಂಬಾರ್ನ ಹೋಲುವ ಕೆಲ ಅಡುಗೆಗಳು ಚೋಳರ ಕಾಲದಿಂದಲೂ ಬಂದಿವೆ. ಆದ್ರೆ ಈ ಕಹಾನಿಗೆ ಟ್ವಿಸ್ಟ್ ಸಿಕ್ಕಿರೋದು ಮರಾಠರ ಕಾಲಘಟ್ಟದಲ್ಲಿ. 1674 ಹಿಂದೂ ಹೃದಯ ಸಾಮ್ರಾಟ್ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರಿಂದ ಆರಂಭವಾದ ಮರಾಠ ಸಂಸ್ಥಾನ ತಮಿಳುನಾಡಿನಿಂದ ಪಡೋಸಿ ಪಾಕಿಸ್ತಾನದ ಪೇಶಾವರದವರೆಗೂ ಹಬ್ಬಿತ್ತು. ತಮಿಳುನಾಡಿನ ತಂಜಾವೂರಿನ ನಾಯಕರನ್ನು ಸೋಲಿಸಿ ಮರಾಠ ಆಡಳಿತ ಸ್ಥಾಪನೆ ಮಾಡಲಾಯಿತು. ಇಲ್ಲಿನ ಆಡಳಿತದ ಚುಕ್ಕಾಣಿಯನ್ನು ವೆಂಕೋಜಿ ಭೋಸ್ಲೆಗೆ ವಹಿಸಲಾಯಿತು. ಮರಾಠರು ತಂಜಾವೂರಿನಲ್ಲಿ ಸರಿಸುಮಾರು 180 ವರ್ಷಗಳ ಕಾಲ ಆಡಳಿತ ನಡೆಸಿದ್ದಾರೆ. ಈ ಸಾಂಬಾರಿನ ಗುಮಸ್ಥಾನವು ಬೃಹದೇಶ್ವರನ ಸ್ಥಾನವಾದ ತಂಜಾವೂರೇ. ಅಂದೊಂದು ದಿನ ತಂಜಾವೂರಿನ ರಾಜಪಾಕಶಾಲೆಯಲ್ಲಿ ರಾಜಭಟರು ಮಹಾರಾಷ್ಟ್ರದ ದಾಲ್ ಅಮಾಟಿ ತಯಾರಿಯಲ್ಲಿ ತೊಡಗಿರಬೇಕಾದ್ರೆ ತಮ್ಮ ರೆಗ್ಯುಲರ್ ರೆಸಿಪಿ ಕೊಕುಂನ ಬದಲು ಹುಣಸೆ ಹಣ್ಣನ್ನು ಬಳಸಿಬಿಡ್ತಾರೆ. ಈ ಹುಣಸೆ ಹಣ್ಣು ಮಿಶ್ರಿತ ಆಹಾರವನ್ನು ಸೇವಿಸಿದ ಅಲ್ಲಿನ ಕಾರ್ಯಕಾರಿ ರಾಜರು ಇದಕ್ಕೆ ಶಿವಾಜಿಯ ಪುತ್ರ ಶ್ರೀ ಛತ್ರಪತಿ ಸಂಭಾಜಿಯವರ ಹೆಸರನ್ನಿಡಲು ನಿರ್ಧರಿಸುತ್ತಾರೆ. ಈ ಹೊಸ ರುಚಿಗೆ ಸಂಭಾಜಿಚಿ ಆಹಾರ ಅಂತ ಹೆಸರನ್ನಿಡುತ್ತಾರೆ. ನಾವು ಬಿಡ್ತೀವ? ಮಂದಾಕಿಣಿಯನ್ನೇ ಮಂದಿ ಮಾಡೀವಿ, ಪ್ರಹ್ಲಾದ್ನನ್ನ ಪಲ್ಯ ಮಾಡೀವಿ. ಕವಿರತ್ನ ಕಾಳದಾಸದಲ್ಲಿ ನಮ್ಮ ಅಣ್ಣವರು ಹೇಳ್ದ ಹಾಗೆ ಅದ್ರಾಗೊಸಿ ತುಂಡಾಕು ಅಂತ ಸಂಭಾಜಿಚಿ ಆಹಾರನ ಸಾಂಬಾರ್ ಮಾಡ್ಬಿಟ್ವಿ. ಇವ್ರ ಹೆಸರನ್ನ ಯಾಕೆ ಸಾಂಬಾರ್ಗೆ ಇಡ್ಲಾಯ್ತು? ಯಾರು ಈ ಸಂಭಾಜಿ ಅಂತೀರಾ? ಈ ಸ್ಟೋರಿ ನೋಡಿ. ಕೆಲ ಗಂಜಿ ಗಿರಾಕಿ ಇತಿಹಾಸಕಾರರು ನಮ್ಮ ವೀರ ಶೂರ ಆತ್ಮಾಭಿಮಾನದ ಇತಿಹಾಸಕ್ಕೆ ಗೋರಿ ಕಟ್ಟಿ ಘಜ್ನಿ, ಔರಂಗಜೇಬ, ಗೋರಿಯಂಥವರ ಇತಿಹಾಸವನ್ನು ಪಠ್ಯದಲ್ಲಿ ತುಂಬಿ ಘಜ್ನಿ ಭಾರತದ ಮೇಲೆ ಹೇಗೆ ದಾಳಿ ಮಾಡಿದ, ಎಷ್ಟು ಬಾರಿ ದಾಳಿ ಮಾಡಿದ, ಗೋರಿ ಭಾರತವನ್ನು ಹೇಗೆಲ್ಲ ಹಾಳು ಮಾಡಿದ ಎಂಬ ಪ್ರಬಂಧವನ್ನು ಒಂದು ಪುಟಕ್ಕೆ ಮೀರದಂತೆ ಬರೆಯಿರಿ ಎಂದು ಕೇಳುತ್ತಾರೆ. ಈ ಸಂಭ್ರಮಕ್ಕೆ ಅಲ್ಲೊಂದು ಪಠ್ಯಪುಸ್ತಕ ನಿರ್ಧಾರ ಸಮಿತಿ, ಅದಕ್ಕೊಬ್ಬ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ. ಇದು ನಮ್ಮ ಇಂದಿನ ಶಿಕ್ಷಣ ಪದ್ಧತಿ. ನಿಮ್ಮಲ್ಲೊಂದು ಸಣ್ಣ ವಿನಂತಿ. ಸಂಭಾಜಿ ಯಾರು ಅಂತ ಕೇಳಿದ್ವಲ್ಲ, ಸಂಭಾಜಿಯವರ ಜೀವನಾಧಾರಿತ, ಅವರು ಪಟ್ಟ ಕಷ್ಟ, ವೀರತೆ, ಶೂರತೆ, ತ್ಯಾಗ ಬಲಿದಾನವಾಧರಿಸಿ ಒಂದು ಸಿನಿಮಾ ರಿಲೀಸ್ ಆಗಿದೆ, ಛಾವಾ ಅಂತ. ದಯವಿಟ್ಟು ಅದನ್ನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಇದು ಗೆಳೆಯರೇ ಸಾಂಬಾರಿನ ಕತೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ.